ಬೆಂಗಳೂರಿಗೆ ಬರೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಾನು ನಿಯರ್ ಬೈ ಬೀಚ್ಗನಹಳ್ಳಿ ಬಂದಾಗ ನನಗೊಂದು FZ ಅವರು ಕಾಣಿಸ್ತಾಯಿದ್ರು ಓದಾಡಿಕೊಂಡು. ನನಗೆ ಡೌಟ್ ಬಂದುಬಿಟ್ಟು ಮೋಸ್ಟ್ಲಿ ಆಟೋ ಹಿಡ್ಕೊಂಡು ಬರ್ತಾಯಿದ್ರಲ್ಲ, ಪೆಟ್ರೋಲ್ ಸೇವ್ ಮಾಡ್ತಿದ್ದೀರ ಅಂದ್ಕೊಂಡೆ. ಆಮೇಲೆ ಗೊತ್ತಾಯಿತು ನನಗೆ ಹಿಡ್ಕೊತಿದ್ದೀರ ಅಂತ. ಆಟೋ ಹಿಡ್ಕೊಂಡು ಬರ್ತಾಯಿದ್ರೆ ಪೆಟ್ರೋಲ್ ಸೇವ್ ಮಾಡ್ತಿದ್ದೀರೇನೋ ಅಂದ್ಕೊಂಡೆ ನಾನು. ಹಾಂ ಹಾಂ ನಡೀರಿ. ಯಾವ ಊರು ನಿಮ್ಮದು? ಹಾಂ ಕೇಳಿಸಿಲ್ಲ. ಬಳ್ಳಾರಿ. ನಮ್ದು ಈ ಕಡೆನೇ. ನಾನು ಬೆಂಗಳೂರು ಹೋಗ್ತಾ ಇದ್ದೆ. ನಮ್ಮ ಸ್ನೇಹಿತರು ಫ್ರೆಂಡ್ಸ್ ಎಲ್ಲ ಇನ್ನಷ್ಟೇ ಇವನು ಇನ್ಸ್ಟಾಗ್ರಾಮು ಯೂಟ್ಯೂಬ್ ಎಲ್ಲ ಬಿಟ್ಬಿಟ್ರು, ಇನ್ನು ವೀಡಿಯೋಸ್ ಮಾಡಲ್ಲ ಅಂದ್ಕೊಂಡ್ಬಿಟ್ಟಿದ್ದಾರೆ ತುಂಬ ಜನ. ಆದರೆ ಬ್ರೇಕ್ ಕೊಟ್ಟಿರೋದು ಯಾವುದೋ ಒಂದು ಚಿಕ್ಕ ಕಾರಣಕ್ಕೆ. ಏನಪ್ಪ ಕಾರಣ ಅಂದರೆ ನಮ್ಮ ತೋಟದಲ್ಲಿ ಸ್ವಲ್ಪ ಕೆಲಸ ಹೆವಿ ಇರೋದ್ರಿಂದ ಆ ಕೆಲಸ ಸದ್ಯಕ್ಕೆ ನಿಲ್ಲಿಸಿದ್ದೆ. ಇನ್ನು ಕೆಲಸ ಎಲ್ಲ ಮುಗೀತು, ನಾನು ಬೆಂಗಳೂರು ಹೊರಟಾಯಿತು. ಇನ್ಮೇಲೆ ಪಾರ್ಟ್ 2 ವಿಭಾಗ ತೋರಿಸ್ತೀನಿ ನೋಡಿ. ಬಳ್ಳಾರಿ ಕಡೆಯಿಂದ ಬರ್ತಾಯಿದ್ರಂತೆ. ಮೀಟ್ರ್ಗಳೇನು ಆಫ್ ಮಾಡಿರ್ತಾರೆ, ಹೆಂಗೆ ಇವರು ಫ್ಯೂಲ್ ಕಾಣಿಸಲ್ವಾ? ಎಷ್ಟು ಫ್ಯೂಲ್ ಕಾಣಿಸ್ಕೊಂಡ್ರು ಕೂಡ ಸಡನ್ನಾಗಿ ಲಾಂಗ್ ಟ್ರಿಪ್ ಹೋಗೋವಾಗ ನಮಗೆ ಗೊತ್ತಾಗಲ್ಲ. ಇರುತ್ತೆ ಬಿಡು, ಸ್ವಲ್ಪ ಮುಂದೆ ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊತೀವಿ. ಅಷ್ಟರಲ್ಲಿ ಪೆಟ್ರೋಲ್ ಖಾಲಿ ಆಗುತ್ತೆ. ಖಾಲಿ ಆದಮೇಲೆ ಹಾಕ್ಸ್ಕೊಳ್ಳೋಣ ಅಂತಂದರೆ ಪೆಟ್ರೋಲ್ ಬಂಕ್ಗಳು ಇರ್ತವೆ 4-5 ಕಿಲೋಮೀಟ್ರು. ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಒದ್ದಾಡಿ ಸಾಯಬೇಕಾಗತ್ತೆ. ಇವಾಗ ನೋಡು, ಸದ್ಯಕ್ಕೆ ಏನಪ್ಪ ಅಂದರೆ ಅಲ್ಲಿ ಬ್ರದರ್ ಒಂದು ಆಟೋ ಹಿಡ್ಕೊಂಡು ಬರ್ತಾಯಿದ್ರು. ನನಗೆ ಮೋಸ್ಟ್ಲಿ ಪೆಟ್ರೋಲ್ ಸೇವ್ ಮಾಡ್ತಾಯಿದ್ದಾರೆ ಇವರು ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡೆ. ಆದರೆ ಸಿಚುವೇಶನ್ ಏನಪ್ಪ ಅಂತಂದರೆ ಇವ್ರು ಪೆಟ್ರೋಲ್ ಸೇವ್ ಮಾಡ್ತಾಯಿಲ್ಲ, ಇವ್ರ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆಗಿದೆ ಅಂತ. ಇನ್ನು ಈ ದೆವ್ವ ಗಾಡಿಗಳನ್ನ ತಳ್ಳಬೇಕು ಅಂತಂದರೆ ಇನ್ನೊಂದು ಜನ್ಮ ಎತ್ತಬೇಕು, ಅಷ್ಟು ವೆಯ್ಟ್ ಇರ್ತವೆ, ತಳ್ಳೋಕ್ಕಾಗಲ್ಲ. ಇನ್ನು ಹೈವೇನಲ್ಲಂತೂ ತುಂಬ ರೇರು ಹೆಲ್ಪ್ ಮಾಡೋದು ಸಿಗೋದು. ಸೊ ನಾವು ಮಾಡಿದ್ರೆ ಏನಂತಾರೆ, ವ್ಯೂಸ್ಗೋಸ್ಕರ ಮಾಡ್ತಾರಪ್ಪ ಇವರು ಅಂತ ಅಂದ್ಬಿಟ್ಟು ಅಂದ್ಬಿಡ್ತಾರೆ ಸುಕ್ಕಂತ. ಏನು ಮಾಡೋಕ್ಕಾಗಲ್ಲ ಅಂಥ ಮಾತುಗಳೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಂಡ್ರೆ ಆಯ್ತದ. ನೀವು ಎಲ್ಲಿ ಹೋಗ್ತಾ ಇರೋದು? ಹಾಂ, ನಂದಿ ಹಿಲ್ಸ್ಗಾ? ಹೇ, ನಮ್ಮ ಬಳ್ಳಾರಿ ಬಳ್ಳಾರಿ ಅಂದರೆ ಬಳ್ಳಾರಿಯಿಂದ ನಂದಿ ಹಿಲ್ಸ್ಗೆ ಬರ್ತಿದ್ದಾರೆ ಅಂತಂದರೆ ಲಾಂಗ್ ರೈಡು ಗ್ರೇಟ್ ಅಲ್ವಾ ನಮ್ಮ ನಂದಿ ಹಿಲ್ಸ್ ಸ್ವಲ್ಪ. ಆದರೆ ವಿಚಿತ್ರ ಏನಪ್ಪ ಅಂದರೆ ನಾವು ಪಕ್ಕದಲ್ಲೇ ಇರೋದು, ಎಲ್ಲ ಒಂದು 25-30 ಕಿಲೋಮೀಟ್ರು. ಆದರೆ ನಾವೇ ಹೋಗಲ್ಲ ಮಾರೆ. ಹೋಗಲ್ಲ, ಹೋಗೇ ಇಲ್ಲ. ಇದೊಂದು ವಿಚಿತ್ರ ನೋಡಿ. ನಮಗೆ ಹತ್ರದಲ್ಲಿರೋ ನಾವು ಹಾಕ್ಸ್ಕೊಳ್ಳಲ್ಲ. ಇರೋಣ, ಚಿಲ್ಲರೆ ಎಷ್ಟಿದೆ ನೋಡ್ತೀನಿ. ಒಂದು ನಿಮಿಷ. 399 ಏನು ಕಾದು 399. ತುಂಬ ಜನ ಕೇಳ್ಬೋದು, ಏನಪ್ಪ ಈ ಕಡೆ ತೆಲುಗು ಜಾಸ್ತಿ ಮಾತಾಡ್ತಾರೆ ಅಂತ. ನಮ್ಮದು ಆಲ್ಮೋಸ್ಟ್ ಆಂಧ್ರ ಬಾರ್ಡ್ರ್ ಇರೋ ಕಾರಣದಿಂದ ಒಂದು ಸ್ವಲ್ಪ ಜನ ತೆಲುಗು ಮಾತಾಡ್ತಾರೆ, ಇನ್ನೊಂದು ಸ್ವಲ್ಪ ಜನ ಕನ್ನಡ ಮಾತಾಡ್ತಾರೆ. ಆಲ್ಮೋಸ್ಟ್ ತೆಲುಗುನೇ ಸ್ವಲ್ಪ ಜನ. ಯಾಕಪ್ಪ ಒಂದು 60% ತೆಲುಗು ಮಾತಾಡ್ತಾರೆ. ಯಾಕಪ್ಪ ಅಂತಂದರೆ ನಿಯರ್ ಆಂಧ್ರ ಪ್ರದೇಶ ಇರೋದರಿಂದ ಏನು ಮಾಡಿದ್ದಾರೆ, ನಮ್ಮ ಊರು ಐಕ್ಳೆಲ್ಲ ದೊಡ್ಡವ್ರ ಕಡೆಯಿಂದ ಚಿಕ್ಕವ್ರ ಕಡೆಯಿಂದ ಎಲ್ಲರೂ ಆಂಧ್ರ ಕಡೆ ಇರೋ ಹುಡುಗಿರ್ನೆಲ್ಲ ಎತ್ತಕೊ ಬಂದುಬಿಟ್ಟಿದ್ದಾರೆ ಮದುವೆ ಮಾಡಿಕೊಂಡು. ಇನ್ನೇನು ಮಾಡೋದು, ಅವ್ರ ತೆಲುಗು ಮಾತಾಡಿ ಅಭ್ಯಾಸ ಆಗಿಬಿಟ್ಟಿದೆ ಇವ್ರಿಗೂ. ಆಲ್ಮೋಸ್ಟ್ ನಮ್ಮ ತಂದೆಯವ್ರಿಗಿಂತ ಅವ್ರ ತಂದೆಯವ್ರು ಇರೋ ಟೈಮಿಂದನೂ ನಮ್ಮ ಊರಲ್ಲಿ ಆಲ್ಮೋಸ್ಟ್ ಒಂದು 60-70% ಆಂಧ್ರ ಕಡೆಯಿಂದನೇ ಮ್ಯಾರೇಜ್ ಆಗಿರೋರು ಜಾಸ್ತಿ. ಆಂಧ್ರ ಕಡೆಯಿಂದನೇ ಮ್ಯಾರೇಜ್ ಆಗಿರೋ. ಅದು ಆ ಕಾರಣದಿಂದ ಒಂದು ಸ್ವಲ್ಪ ಕನ್ನಡನೂ ಮಾತಾಡ್ತಾರೆ. ಕನ್ನಡ ಮಾತಾಡಲ್ಲ ಅಂತಲ್ಲ,
ತೆಲುಗು ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇರ್ತಾರೆ ಮನೆಯಲ್ಲಿ. ಈವನ್ ಸ್ಕೂಲಲ್ಲಿ ಕೂಡ ಒಂದು ಸ್ವಲ್ಪ ಜನ ಮಕ್ಕಳೆಲ್ಲನೂ ಅಟ್ಲೀಸ್ಟ್ ಅಲ್ಲಾದರೂ ಕನ್ನಡ ಮಾತಾಡ್ತಾರೆ ಅಂತಂದರೆ ಅಲ್ಲಿನೂ ಸ್ವಲ್ಪ ತೆಲುಗು ಮಾತಾಡ್ತಾ ಇರ್ತಾರೆ. ಕಾಮನ್ನಾಗಿ ಸಿಲೆಬಸ್ ಎಲ್ಲ ಕನ್ನಡ ಇರುತ್ತೆ. ಆದರೆ ಯಾವುದಕ್ಕೂ ಇರಲಿ ಅಂತ ತೆಲುಗುನೂ ಒಂಚೂರು ಮಾತಾಡ್ತಾ ಇರ್ತಾರೆ. ಒಳ್ಳೆಯದೇ ಅಲ್ವಾ, ಎಲ್ಲ ಲ್ಯಾಂಗ್ವೇಜಸ್ಸು ಕಲ್ತ್ಕೊಳ್ಳೋದು ಒಳ್ಳೆಯದು. ಕನ್ನಡನೂ ಮಾತಾಡ್ತಾ ಇರ್ತಾರೆ. ಖುಷಿ ಏನಿದ್ರು ಒಂದು ಸ್ವಲ್ಪ ಗಿಲ್ಟ್ ಫೀಲ್ ಏನಪ್ಪ ಅಂತಂದರೆ ಲೈಕ್ ಅಷ್ಟು ತೆಲುಗು ಮಾತಾಡೋ ಬದಲು ಒಂದು ಸ್ವಲ್ಪ ಕನ್ನಡನೇ ಮಾತಾಡಿ ಅದೊಂದು 10% ಇಟ್ಕೊಳ್ಳೋದು ಚೆನ್ನಾಗಿರುತ್ತೆ ಅಂತ. ಯಾಕಂದರೆ ಸ್ಕೂಲ್ ಮಕ್ಕಳೆಲ್ಲ ಒಂದು 50% ತೆಲುಗು ಮಾತಾಡ್ತಾರೆ, 50% ಕನ್ನಡನೂ ಮಾತಾಡ್ತಾರೆ. ಅಂದರೆ ಎರಡೂ ಲ್ಯಾಂಗ್ವೇಜ್ ಚೆನ್ನಾಗಿ ಮಾತಾಡ್ತಾರೆ. ಏನಪ್ಪ ಅಂತಂದರೆ ಅದು ಮಾತಾಡೋರ ಜೊತೆ ಅದು ಮಾತಾಡ್ತಾ ಇರ್ತಾರೆ, ಇದು ಮಾತಾಡೋರ ಜೊತೆ ಇದು ಮಾತಾಡ್ತಾ ಇರ್ತಾರೆ. ನಮ್ಮ ಆಂಧ್ರ ತೆಲಂಗಾಣ ತೆಲುಗು ಅಂತಂದರೆ ನಮಗೂ ಸಿಕ್ಕಾಪಟ್ಟೆ ಇಷ್ಟ. ಯಾಕಂದರೆ ಈವನ್ ನಾನು ಓದಿರೋದೆಲ್ಲ ಕನ್ನಡ ಮೀಡಿಯಮ್ಮೇ, ಆದರೂ ತೆಲುಗು 100% ಮಾತಾಡ್ತೀನಿ, 100% ಬರೆಯೋದಕ್ಕೂ ಬರುತ್ತೆ. ಎಲ್ಲಿ ನಾನು ಇನ್ ಕೇಸ್ ಏನಾದರೂ ಆಂಧ್ರದಲ್ಲಿ ಸ್ಟೆಪ್ ಇಟ್ಟು ಒಳಗಡೆ ಹೋಗಿ ಯಾರಾದ್ರೂ ಮಾತಾಡಿದ್ದೀನಿ ಅಂತಂದರೆ ನಾನು ಕರ್ನಾಟಕದವ ಅಂತ ಗೊತ್ತಾಗೋದೇ ಇಲ್ಲ. ಈ ಕಡೆನೇ ಹುಟ್ಟಿ ಈ ಕಡೆನೇ ಬೆಳೆದಿರೋರ ಥರ ಇರ್ತಾನಪ್ಪ ಇವನು, ಇವ್ರು ಕರ್ನಾಟಕದವರೆಲ್ಲ ಆಂಧ್ರದವರೇ ಅಂತ ಅಂದ್ಬಿಟ್ಟು ಫಿಕ್ಸ್ ಆಗಿಬಿಡ್ತಾರೆ. ಆ ಥರ ಸ್ಲ್ಯಾಗ್ ಮಾತಾಡ್ತೀನಿ. ಲೈಕ್ ಅದು ಹೆಂಗೆ ಅಂದರೆ ಈ ತೆಲುಗುನಲ್ಲಿ ಎಷ್ಟು ವಿಧಗಳಿದ್ದಾವೆ. ಇವಾಗ ಕರ್ನೂಲು ಈ ಕಡೆ ಒಂಥರ ಮಾತಾಡ್ತಾರೆ, ಹೈದ್ರಾಬಾದ್ ತೆಲುಗು ಇನ್ನೊಂದು ಥರ ಮಾತಾಡ್ತಾರೆ. ಮತ್ತು ಈ ಕಡೆ ಭದ್ರಾಚಲಂ, ವಿಶಾಖಪಟ್ಟಣಂ ಇದಿದೆ ಅಲ್ಲ, ಆ ಕಡೆ ಒಂಥರ ಮಾತಾಡ್ತಾರೆ. ವರಂಗಲ್ ಲ್ಯಾಂಗ್ವೇಜು ಇನ್ನೊಂದು ಥರ ಇರುತ್ತೆ. ಸೊ ಹೆಂಗಪ್ಪ ಅಂತಂದರೆ ನನಗೆ ಕುಕ್ಕಿಂಗ್ ಮಾಡೋ ಟೈಮಲ್ಲೆಲ್ಲ ನನಗೆ ಕೆಲವೊಂದು ಜನ ಫ್ರೆಂಡ್ಸ್ ಇದ್ದು ಆ ಕಡೆ ಏನೇನೆಲ್ಲ ಮಾತಾಡ್ತಾರೆ, ಯಾವ ಸ್ಲ್ಯಾಗಲ್ಲಿ ಮಾತಾಡ್ತಾರೆ ಅದನ್ನು ಕ್ಯಾಚ್ ಮಾಡ್ಕೊಬಿಟ್ಟಿದ್ದೀನಿ. ಕ್ಲಿಯರಾಗಿ ಅವ್ರು ಏನು ಮಾತಾಡಿದ್ರೆ ಸೇಮ್ ಅದೇ ಸ್ಲ್ಯಾಗಲ್ಲೇ ಒಂಚೂರು ಬಿಡ್ದಿರ ಕ್ಲೀನಾಗಿ ಮಾತಾಡ್ಬಿಡ್ತೀನಿ. ಅದಕ್ಕೋಸ್ಕರ ತುಂಬ ಜನ ನಾನು ಅಂದ್ಕೊಳ್ಳೋದೇನೆಂದರೆ ಇಲ್ಲ ಇವರು 100% ಆಂಧ್ರದವರೇ, ಯಾಕಂದರೆ ಇಷ್ಟು ಪ್ಯೂರು ತೆಲುಗು ಮಾತಾಡ್ತಿದ್ದಾರಲ್ಲ, ಸೊ ಅದಕ್ಕೋಸ್ಕರ ಅಂತ ಅಂದ್ಬಿಡ್ತಾರೆ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಇಂಥ ವಿಚಾರಗಳಲ್ಲಿ. ಯಾಕಪ್ಪ ಅಂತಂದರೆ ನಾವು ಒಂದು ಭಾಷೆನ ಕಲಿಬೇಕು ಅಂತಂದರೆ ತುಂಬ ಕಷ್ಟಪಡಬೇಕು. ಆದರೆ ನಮ್ಮೂರಲ್ಲಿ ಅಷ್ಟೊಂದು ಕಷ್ಟ ಏನಿಲ್ಲ, ಆರಾಮಾಗಿ ಕಲ್ತ್ಬಿಟ್ಟಿದ್ದೀವಿ చిక్కವಾಗಿಂದ. సో బ్రదర్స్ తెలుగు ఎవరైనా ఉంటే ఫాలో కొట్టండి అబ్బా, ఇంకా ఎందుకు ಗಮನುಂಡರು. ಸೊ ನಮ್ಮ ಕರ್ನಾಟಕದವರಂತೂ ಹೇಳ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ, ಅವ್ರು ಫಾಲೋ ಮಾಡ್ತಾರೆ. ಯಾಕಪ್ಪ ಅಂತಂದರೆ ಬೇರೆ ಸ್ಟೇಟ್ಗಳಿಂದ ಬಂದು ಸ್ವಲ್ಪ ಕನ್ನಡ ಮಾತಾಡಿದ್ರೇ ಸಿಕ್ಕಾಪಟ್ಟೆ ಬೆಳೆಸಿಬಿಡ್ತಾರೆ. ಆದರೆ ನಮ್ಮ ಕರ್ನಾಟಕದವ್ರನ್ನ ಸ್ವಲ್ಪ ಬೆಳೆಸೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಆದರೂ ಪರವಾಗಿಲ್ಲ, ಖಂಡಿತ ಬೆಳೆಸ್ತಾರೆ, ಫಾಲೋ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ನಂಬ್ತೀನಿ. ಸೊ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಬಾಯ್.